ಬಂದೆ ಕಾಂತಿ. 1 ವರ್ಷದ ಹಿಂದೆ ಕಾಂತಿ ಸಂತೆ ಕಟ್ಟೆ ಮನೆ ಸೊಸೆ. ಆದ್ರೀಗ ಕಾಂತಿ ನಮ್ಮ ಮನೇಲಿ ಇರೋ ಅಷ್ಟು ದಿನ ನೆಮ್ಮದಿ ನೋಡ್ಲಿಲ್ಲ, ನಗು ನೋಡ್ಲಿಲ್ಲ, ಸುಖ ಕಾಣಲಿಲ್ಲ. ಈಗ ಅದನ್ನೆಲ್ಲ ಮರೆತು ಮುಂದೆ ಆಗಬೇಕಾಗಿರೋ ಕೆಲಸಗಳ ಕಡೆ ಗಮನ ಕೊಡಬೇಕು. ಏನೇ ಆದ್ರೂ ಕಾಂತಿ ನೀನು ತಾಳಿ ಕಟ್ಟಿರೋ ಹೆಣ್ಣು, ನಿನ್ನ ಕೈ ಹಿಡಿದಾಳು, ಮುತ್ತೈದೆಯಾಗಿ ಸತ್ತು ಹೋಗಿದ್ದಾಳೆ. ಬದುಕಿದ್ದಾಗಂತೂ ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ. ಈಗ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಮಾಡಬೇಕಾದ ಸಂಸ್ಕಾರಗಳನ್ನು ಮಾಡಬೇಕು. ನಾನು ಸ್ಟೇಷನ್ನಲ್ಲಿ ಮಾತಾಡ್ತೇನೆ. ಈ ವಿಷಯ ಆದಷ್ಟು ಹೊರಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ಮಾಡಬೇಕಾಗಿರೋ ಕಾರ್ಯಗಳನ್ನ ಆದಷ್ಟು ಬೇಗ ಮಾಡಿ ಮುಗಿಸಿ. ಅಕ್ಕ ನಾನು ನೋಡ್ಲಿಲ್ಲ. ಪರವಾಗಿಲ್ಲ, ನಿಂತ್ಕೊಮ್ಮ ಕಾಂತಿ. ಎಷ್ಟು ಮುದ್ದಾಗಿದ್ದೀನ ನಮ್ಮ. ಇಷ್ಟು ದಿನ ನಾನು ನಿನ್ನನ್ನು ಸರಿಯಾಗಿ ಗಮನಿಸಿರ್ಲಿಲ್ಲ. ಈ 2 ದಿನದಲ್ಲಿ ನಾನು ನಿನ್ನನ್ನು ಎಷ್ಟೊಂದು ಬೈದ್ಬಿಟ್ಟೆ ಅಲ್ವಾ? ಛೆ, ಹಾಗೇನೂ ಇಲ್ಲ. ಒಳ್ಳೆ ಮನೆ ತಂದು ಹುಡುಗಿ ತರ ಕಾಣ್ತೀಯ ನೋಡು. ಇಷ್ಟು ಸುಮಾರಾದ ಸೀರೆನೆಲ್ಲ ಉಟ್ಕೊಂಡು ನೀನ್ ಈ ಮನೇಲಿ ಓಡಾಡ್ಬಾರ್ದು. ನಿನ್ನಿಬ್ಬರ ಅಕ್ಕಂದಿರು ನೋಡು ಎಷ್ಟು ಒಳ್ಳೊಳ್ಳೆ ಸೀರೆ ಉಟ್ಕೋತಾರೆ. ಇಲ್ಲ ಅಂತ ಚಿಂತೆನಾ? ಅದಕ್ಕೆ ನಾನು ನಿನ್ಗೊಂದು ಒಳ್ಳೆ ಸೀರೆ ತಂದಿದ್ದೀನಿ. ಅಕ್ಕ ಇದೆಲ್ಲ ಯಾಕೆ? ತಗೋ, ಸ್ನಾನ ಮಾಡಿ ಈ ಸೀರೆ ಉಟ್ಕೊ. ಇದೇನು ಸವಾರಿ ಎಲ್ಲಿಗೋ ಹೊರಟಿರೋದಾ ಅಥವಾ ಎಲ್ಲಿಂದಲೋ ಬಂದಿರೋದಾ? ಅವರು ಹೊರಟಿರೋದು, ನಾನು ಬಂದಿರೋದು. ಇಷ್ಟೊತ್ತಲ್ಲಿ ಸ್ನಾನ ಮಾಡಿದ್ರಾ? ನಮ್ಮ ಕಡೆ ಅವರೊಬ್ರು ಹೋಗ್ಬಿಟ್ರು. ಪಾಪ ಮದುವೆ ಆಗಿ ಗಂಡನ ಮನೇಲೇ ಇದ್ರು. ಆದ್ರೆ ಗಂಡ ಅವಳನ್ನ ಹೆಂಡತಿ ತರ ನಡೆಸ್ಕೊಳ್ಳಿಲ್ಲ. ಈಗ ಅವಳನ್ನ ಹೆಂಡತಿ ತರ ನಡೆಸ್ಕೋಬೇಕು ಅಂತಿರುವಾಗ ಅವಳೇ ಹೊರಟೋದ್ಲು. ಛೇ, ಪಾಪ ಅಲ್ವಾ? ಕಾಂತಿ ಅಕ್ಕ ನನ್ನ ಜೊತೆ ಇದ್ದಿದ್ರೆ ನನ್ಗೊಳ್ಳೆ ಜೊತೆ ಆಗಿರೋಳು. ಆದ್ರೆ ಈಗ ಅವಳಿಲ್ದೆ ಮನೆ ಎಲ್ಲ ಬಣ ಬಣ ಅನಿಸ್ತಾ ಇದೆ. ಈ ಮನೆಗೆ ಸಂತೋಷ ನೆಮ್ಮದಿ ಎಲ್ಲ ಅವಳೇ ಆಗಿದ್ಲು. ಅವಳು ಹೊರಟೋದ್ಲು. ಇಲ್ಲ ಅಕ್ಕ, ಇದು ಸಾಧ್ಯನೇ ಇಲ್ಲ. ಈ ರಾಜಿಗೆ ಸಾಧ್ಯ ಇಲ್ಲ ಅಂತ ಕೇಳಿ ಅಭ್ಯಾಸನೇ ಇಲ್ಲ. ನೀನು ಅವಳನ್ನ ಒಪ್ಪಿಸ್ಬೇಕು. ಒಪ್ಪಿಸ್ತೀಯ? ಅವಳು ಅದನ್ನ ಒಪ್ಕೊಳ್ಳೇಬೇಕು. ಬೇಡಕ್ಕ, ಅವಳು ಪಾಪದ ಹುಡುಗಿ, ಸಿಟಿಗೆ ಹೊಸಳು. ಒಳ್ಳೆ ಗಿರಾಕಿ ಸಿಕ್ಕಿದ್ದಾನೆ, ಬಿಟ್ರೆ ಮತ್ತೆ ಸಿಗೋದಿಲ್ಲ. ಕಾಂತಿನ ತೋರಿಸಿದ್ರೆ ನಾವೆಲ್ಲ ಸೆಟ್ಲ್ ಆಗ್ಬೋದು. ಏನಾದ್ರೂ ತರ್ಲೆಗಿರ್ಲೆ ಮಾಡಿದ್ಯೋ ನಿನ್ನ ನಾವು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಾನು ಹೇಗಷ್ಟು ಮಾಡ್ಬೇಕು? ಕಾಂತಿ, ಈ ಮನೆಗೆ ಯಾರೋ ನೆಂಟರು ಬರ್ತಾ ಇದ್ದಾರೆ. ನೆಂಟ್ರಾ? ಯಾರು? ಯಾವಾಗ ಬರ್ತಿದ್ದಾರೆ? ಇವತ್ತೇ ರಾತ್ರಿ ಬರ್ತಾ ಇದ್ದಾರೆ. ಅದಕ್ಕೆ ಈ ಹಳೆ ಸೀರೆನ ಬಿಚ್ಚಿಟ್ಟು ರಾಜ್ಯಕ್ಕೆ ಕೊಟ್ಟಿರೋ ಹೊಸ ಸೀರೆ ಉಟ್ಕೊ. ಅಷ್ಟೇ ತಾನೇ? ಇದನ್ನ ಹೇಳೋದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡ್ರಿ? ನೀವಿನ್ನೇನು ಹೇಳ್ತೀರೋ ಅಂತ ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಈಗಲೇ ಉಟ್ಕೋತೀನಿ, ಆಯ್ತಾ?